ಮಾಧ್ಯಮದ ಸ್ನೇಹಿತರು ಬಂದೆ ಈ ಆಟ ಆಡ್ಸೋದಕ್ಕೆ ಬಂದಿಲ್ಲ. ಏನ್ಲ ಕುಮಾರಣ್ಣ ಗರಮ್ಮ ಯಾರಿಗೋ ಹೋಗಿದೈತೆ. ಕುಮಾರಣ್ಣ ಯೋಗಕ್ಷೇಮ ವಿಚಾರಿಸ್ಕೊಂಬರಕ್ಕೆ ಅಂತ ಮೈಸೂರಿಗೆ ಹೋಗಿತ್ತು ಕಣ. ಅಲ್ಲೊಂದೆರಡು ಜನ ಸೇರ್ಕೊಂಡು ಕುಮಾರಣ್ಣನ ಅಡ್ಡ ಹಾಕ್ಕೊಂಡ್ಬಿಟ್ಟು ಹರೀಶ್ ಅಣ್ಣಂಗೆ ದೈ ಅನ್ಬಿಟ್ಟವೆ. ಅದ್ಯಾರ್ಲ ಹರೀಶ್ ಅಣ್ಣ? ಇಲ್ಲಿ ಕಣ್ಣು ಬಾಯಿ ಬಿಡ್ಕೊಂಡು ನಿಂತೈತೆ ನೋಡು ಇದೆಯಾ. ಇದಕ್ಕೆ ಚಾಮರಾಜನಗರದ ಎಲೆಕ್ಷನ್ಗೆ ಟಿಕೆಟ್ ಬೇಕಾಗಿತ್ತಂತೆ ಕಣ. ಆ ಟಿಕೆಟ್ ತಗೊಳಕ್ಕೆ ಅಂತವ ಇಂಡೈರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಒಂದೆರಡು ಜನಕ್ಕೆ ಎಣ್ಣೆ ಓಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೈತೆ. ಅವ ಸೀದಾ ಕುಮಾರಣ್ಣನೇ ಅಡ್ಡ ಹಾಕೊಂಡು ಎಣ್ಣೆ ಓಡಿಸೋರಿಗೆ ಜೈ ಕರಕ್ ಹೋಗ್ಬಿಟ್ಟವೆ. ಆಗ ಕುಮಾರಣ್ಣ ರೇಸ್ ಗೆದ್ಬಿಟ್ಟೈತೆ. ಸಂಘಟನೆ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕರ್ತರಿದ್ದಾರೆ. ಯಾರಿಗೆ ಯಾವನ್ರಿ ಇವನು? ಇವನು ಪಕ್ಷ ಕಟ್ತಾನೆ. ಇವನು ಮಾಧ್ಯಮದ ಯಾವ ಕಾರ್ಯಕರ್ತರ ಇವರು ಕಾರ್ಯಕರ್ತರ ಇವರು ಮಾಧ್ಯಮದ ಸ್ನೇಹಿತರು ಬಂದೆ ಈ ಆಟ ಆಡ್ಸೋದಕ್ಕೆ ಬಂದಿಲ್ಲ. ಇಲ್ವರಯ್ಯ ಯಾವನ್ರಿ ಇವನು? ಇಂಥವರೆಲ್ಲ ಹಲ್ಕಾಗಲ್ಲ ಪಾಠ ಕೊಡ್ತಾರೆ. ನಾನೇನೋ ಮಾತಾಡಕ್ ಬಂದಿದ್ದೀನಿ. ಏನ್ ನ್ಯೂಸೆನ್ಸ್ ಮಾಡ್ಕೊಂಡು ಏನಿದು? ಅಲ್ಲಿ ಏನೇನೆಲ್ಲ ಗಿಮಿಕ್ ಮಾಡ್ದವಲ್ಲ. ಆದ್ರೂ ನಿಮ್ಮ ಕುಮಾರಣ್ಣ ಸರಿಯಾಗಿ ಮಾಡ್ಬಿಟ್ಟೈತಿ. ಹಿಂಗೆ ಬಿಲ್ಡಪ್ ತಗೊಳಕ್ ಬಂದವ್ ಮರ್ಯಾದಿನ ಬೀದಿಲೆ ಕಳ್ದಂಗ ಆಗ್ಬಿಡ್ತು. ಇಲ್ಲಿ ಬಿಲ್ಡಪ್ ಕೊಡಕ್ ಬಂದವ್ ಮರ್ವಾದ್ಯ ಬೀದಿಲ್ ಕಳ್ದಿದ್ದೇನೋ ಸೈಕಲ್ ಅಣ್ಣ. ಆದ್ರೆ ಇಲ್ಲೊಬ್ರು ಊರ್ ಬಿಟ್ಟು ಊರ್ ಬಗ್ಗೆ ಬಿಲ್ಡಪ್ ತಗೊಳಕ್ಕೆ ಅಂತ ಭಾಷಣ ಹೊಡೆದು ಆದ್ರೂ ಮರ್ವಾದ್ಯ ತಕ್ಕೊಳ್ಳದಲ್ದೆ ನಮ್ ಕರ್ನಾಟಕದ ಮರ್ವಾದಿನ ಕಳೆದು ಬಂದವ್ರಗನ. ಯಾರ್ಲ ಪುಣ್ಯಾತ್ಮ? ಇಲ್ಲೇ ಬಂತು ನೋಡು ಬೆಂಕಿ ವೀರ ನಳಿನ ಕುಮಾರ ಕಟೀಲ್. ಇದನ್ನ ಕೇರಳ ಕರೆಸ್ಕೊಂಡು ಭಾಷಣ ಮಾಡ್ತಿರಂತೆ ಕಲ್ಯಾಣ. ಅದು ವೀರಾವೇಶದಲ್ಲಿ ಮೋದಿ ಭಾಷಣ ಮಾಡ್ದಂಗ್ ಮಾಡಕ್ ಹೋಗ್ಬಿಟ್ಟು ಬಾಯಿಗೆ ಬಂದಿದೆ ಮಾತಾಡ್ಬಿಡೈತೆ ನೋಡಿಲಿ. ಕೋಟಿ ರೂಪಾಯಿಗಳು ವ್ಯವಹಾರ ಇರತಕ್ಕಂಥ ಒಂದು ದೇಶದಲ್ಲಿ ಒಂದೇ ದಿನ ರಾತ್ರಿ ಬೆಳಗಿನವರೆಗೆ 500,000 ನೋಟುಗಳನ್ನು ಬಂದಿ ಮಾಡುವುದರ ಮುಖಾಂತರ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮುಖನಪ್ಪ ನೋಟ್ ಬ್ಯಾನ್ ಮಾಡಿ ಇನ್ನ ಪ್ರಿಂಟ್ ಒತ್ತಕ್ಕಾಗದೆ ಕುಂತಿರೋದೇ ನಿಮ್ ಸಾಧನೆ. ಅದಕ್ಕೆ ಜಗತ್ತ ತಲೆ ಕೆಡಿಸ್ಕೊಂಡ್ಬಿಟ್ಟೈತೆ. ಇವತ್ತು ನಮ್ಮ ದೇಶದ ಜನ 50% ಎಟಿಎಂ ಕಾರ್ಡ್ಗಳ ಬಳಕೆಯನ್ನ ಮಾಡುವುದಕ್ಕೆ നവംബർ 8 പ്രാരംഭ ಮಾಡಿದ್ದಾರೆ. ഈ രാജ്യത്ത് എടിഎം കാർഡ് ಬಳಕೆ ഈ രാജ്യത്തെ ജനങ്ങൾക്ക് നല്ല ബുദ്ധിയുണ്ട്. ഈ രാജ്യത്ത് നവംബർ 8 ശേഷം 50% ആളുകൾ എടിഎം കാർഡുകൾ ഉപയോഗിക്കാൻ തുടങ്ങിയിട്ടുണ്ട്. ಇದೇನು ಬ್ರಹ್ಮರಾಸೆ ಹೇಳ್ತೈತೆ ಅಂತವಾ? ಇದ್ರ ಮಾತ್ರ ಟ್ರಾನ್ಸ್ಲೇಟ್ ಬೇರೆ ಮಾಡ್ತವೆ ನೋಡಪ್ಪ ಇಲ್ಲಿ. ಈಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ. ಅಮೆರಿಕದ $ಗೆ 15 ರೂಪಾಯಿ ನಾವು $1ಗೆ 15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ. ಅಯ್ಯಯ್ಯಪ್ಪ ನೋಡ್ಲಣ್ಣ, ಇನ್ 2 ವರ್ಷದಲ್ಲಿ $1ಗೆ $15 ಬರ್ತಾವಂತೆ. ಹಂಗ್ ಮಾಡ್ತದಂತೆ ಮೋದಿ. ಇವನ್ನ ತಗೊಂಡೋಗಿ ಯಾವ್ದಾರ ಗಣಿತ ಮೇಷೋದಕ್ಕೆ ಮಗ್ಗೆ ಕಲಿಯಕ್ ಬಿಟ್ಟು ಬಂದ್ಬಿಡ್ಲ. ಇವ್ ಹಿಂಗೆ ಲೆಕ್ಕ ಹೇಳಿ ಹೇಳಿ ಎಲ್ಲ ಕಡೆಯಲ್ಲೂ ಸಂಖ್ಯೆಯನ್ನ ನಂಬರ್ಗಳೆಲ್ಲ ಬಿದ್ದೋಗ್ಬಿಟ್ಟವಿ. ಅಂತದ್ರಲ್ಲೂ ಇವು ಬಾಯಿಗೆ ಬಂದಂಗ್ ಮಾತಾಡಿ ಮರುವಾದಿ ತಗೊಳ್ಳ ಕೆಲ್ಸ ಯಾಕೆ ಮಾಡ್ತಾವಂತ? ಅಯ್ಯ ಬರೀ ಅದ್ರ ಮರುವಾದಿ ತಕೊಂಡಿಲ್ಲ ಕಣ. ಇದ್ರ ಭಾಷಣ ಕೇರಳದ ಎಲ್ಲಾ ಟಿವಿಲಿ ಹಾಕ್ಕೊಂಡ್ಬಿಟ್ಟು ನೋಡ್ರಪ್ಪ ಕರ್ನಾಟಕ ಸೂರ ಹೆಂಗ್ ಬುರುಡೆ ಬಿಡ್ತೈತಿ ಅಂತವ ಹಣ್ಣು ಬಡ್ಕೊಂಡ್ ಆಗ್ತಾವಂತೆ ಕಣ. ಆಡ್ಗಳರ್ ಮುಂದೆ ಜಾರ್ ಬಿದ್ರಂತೆ, ನಾಚ್ಗಳರ್ ಮುಂದೆ ಬೆತ್ತೆ ಕುಣದ್ರಂತೆ. ಇಂಥವ್ಕ್ ಏನ್ ಹೇಳಕೈತೆ? ಮೈಕ್ ಸಿಕ್ತೇಡ್ಗೆ ಯಕ್ಷಗಾನ ಡೈಲಾಗ್ ಹೇಳ್ತಾ ನಿಂತ್ಕೊಂತವಿ. ಬುಡ್ಲಾತ್ಲಾಗಿ ಶಿವನಿ ಶಂಭುಲಿಂಗ.